ನಮಸ್ಕಾರ ಬಂಧುಗಳೇ, ಇವತ್ತು ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಒಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದರಿಂದ ನಮಗೇನು ಪ್ರಯೋಜನ ಸ್ವಾಮಿ ಅಂತ ನೀವು ಒಂದಷ್ಟು ಜನ ಕೇಳ್ಬೋದು. ಇದು ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಹಾಗೆ ನೋಡಿದರೆ ಒಂದಷ್ಟು ವಿಚಾರಗಳು ಒಂದಷ್ಟು ಜನರಿಗೆ ಪ್ರಯೋಜನ ಅನಿಸಿದ್ರೆ ಇನ್ನೂ ಒಂದಷ್ಟು ಜನರಿಗೆ ಅದು ನಿರುಪಯುಕ್ತ ಅಂತ ಅನಿಸ್ಕೊಳ್ಳುತ್ತೆ. ಅದನ್ನು ಸ್ವಲ್ಪ ಬದಿಗಿಡೋಣ. ಇದೀಗ ವಿಚಾರಕ್ಕೆ ಬರ್ತೀನಿ. ಬಿಗ್ ಬಾಸ್ ಅಂದ್ರೆ ಅದೊಂದು ರೀತಿಯಲ್ಲಿ ವಿಭಿನ್ನವಾದಂಥ ಶೋ. ಇರುವಂಥವರೇ 17 ಜನ, ಬರ್ತಾ ಅದರಲ್ಲೂ ಕೂಡ ಕಡಿಮೆ ಆಗ್ತಾ ಹೋಗ್ತಾರೆ. ಹೀಗಾಗಿ ಬಿಗ್ ಬಾಸ್ ಮನೆಯೊಳಗಡೆ ಇರುವಂಥ ಒಂದಷ್ಟು ಸ್ಪರ್ಧಿಗಳು ತೀರಾ ಆತ್ಮೀಯರಾಗ್ತಾರೆ, ತೀರಾ ಕ್ಲೋಸ್ ಆಗ್ತಾರೆ. ನಮ್ಮ ಮನಸ್ಥಿತಿಗೆ ಯಾರು ಹೊಂದಾಣಿಕೆ ಆಗ್ತಾರೋ ಅವ್ರ ಜೊತೆಗೆ ಉತ್ತಮವಾದಂಥ ಬಾಂಧವ್ಯವನ್ನು ಬೆಳೆಸ್ಕೊಳ್ತಾರೆ. ಉತ್ತಮವಾದಂಥ ಫ್ರೆಂಡ್ಶಿಪ್ ಅನ್ನು ನೋಡಿದ್ದೇವೆ. ಆ ಫ್ರೆಂಡ್ಶಿಪ್ಗೂ ಮೀರಿದಂಥ ಒಂದಷ್ಟು ಪ್ರೀತಿಯನ್ನು ಕೂಡ ನಾವು ಬಿಗ್ ಬಾಸ್ ಮನೆಯೊಳಗಡೆ ನೋಡಿದ್ದೇವೆ. ಇವತ್ತು ನಾನು ಬಿಗ್ ಬಾಸ್ ಮನೆಯಲ್ಲಿ ಕಂಡಂಥ ಬೆಸ್ಟ್ ಪೇರ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಿಗ್ ಬಾಸ್ ಮನೆ ಒಳಗಡೆ ಅವರು ಪೇರ್ ಆಗ್ತಾ ಇದ್ದ ಹಾಗೆ, ಜೋಡಿ ಆಗ್ತಾ ಇದ್ದ ಹಾಗೆ ಚರ್ಚೆ ಶುರುವಾಗುತ್ತೆ. ಅವರಿಬ್ಬರ ನಡುವೆ ಮದುವೆ ಆಗುತ್ತಾ, ಅವರಿಬ್ಬರ ನಡುವೆ ಪ್ರೀತಿ ಇದೆಯಾ, ಹಾಗೆ ಹೀಗೆ ಅಂತೇಳಿ. ಹಾಗೆ ನೋಡಿದ್ರೆ ಮದುವೆ ಆದಂಥ ಜೋಡಿಗಳು ತೀರಾ ಕಡಿಮೆ. ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗೆ ಸುದ್ದಿ ಆಗಿರ್ತಾರೆ. ಬಹಳ ಕ್ಲೋಸ್ ಇವರು, ಮದುವೆ ಆಗ್ತಾರೆ ಅಂತೇಳಿ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಸುದ್ದಿ ಯಾವುದೂ ಕೂಡ ಇಲ್ಲದಂತೆ ಮರೆ ಆಗ್ಬಿಡ್ತಾರೆ. ಒಂದಷ್ಟು ಸೀಸನ್ಗಳಾಗ್ತಿದ್ದ ಹಾಗೆ ನಾವು ಮರ್ತೇ ಬಿಡ್ತೀವಿ, ಇವರಿಬ್ರು ಬಿಗ್ ಬಾಸ್ ಮನೆಯಲ್ಲಿ ಪೇರ್ ಆಗಿ ಕಾಣಿಸ್ಕೊಂಡಿದ್ರ, ಉತ್ತಮ ಜೋಡಿಯಾಗಿ ಕಾಣಿಸ್ಕೊಂಡಿದ್ರ ಅಂತ ಹೇಳಿ. ಅಷ್ಟರ ಮಟ್ಟಿಗೆ ಅವರೆಲ್ಲರೂ ಕೂಡ ಬೇರೆ ಆಗ್ತಾರೆ. ಇನ್ನು ಯಾರನ್ನೋ ಮದುವೆ ಆಗ್ತಾರೆ. ಈ ರೀತಿಯಾಗೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಈಗ ಫಸ್ಟ್ ಸೀಸನ್ಗೆ ಸಂಬಂಧಪಟ್ಟ ಹಾಗೆ ನೋಡೋಣ. ಸೀಸನ್ ಫಸ್ಟ್ ಅಲ್ಲಿ ಬಹಳ ಎಲ್ಲರನ್ನೂ ಕೂಡ ಅಟ್ರಾಕ್ಟ್ ಮಾಡೋ ರೀತಿಯಲ್ಲಿ ಕಂಡಂತ ಪೇರ್ ಅಂದ್ರೆ ಅದು ತಿಲಕ್ ಮತ್ತು ಶ್ವೇತಾ ಪಂಡಿತ್. ತಿಲಕ್ ಒಂದಷ್ಟು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿ ಪ್ರಸಿದ್ಧಿಯನ್ನ ಪಡೆದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಶ್ವೇತಾ ಪಂಡಿತ್ ಕೂಡ ಹಾಗೆ ಸೀರಿಯಲ್ ಮತ್ತೆ ಸಿನಿಮಾಗಳಲ್ಲಿ ಅಭಿನಯವನ್ನ ಮಾಡಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ರು ತೀರಾ ಆತ್ಮೀಯರಾಗಿರ್ತಾರೆ, ಬಹಳ ಕ್ಲೋಸ್ ಆಗಿರ್ತಾರೆ. ಹೆಚ್ಚು ಕಡಿಮೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇವರಿಬ್ರು ಮದುವೆ ಆಗ್ತಾರೆ, ಹಾಗೆ ಹೀಗೆ ಅಂತ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು. ಅಷ್ಟರ ಮಟ್ಟಿಗೆ ಇವರಿಬ್ಬರ ನಡುವೆ ಒಂದು ಆತ್ಮೀಯತೆ ಎಲ್ಲವೂ ಕೂಡ ಇತ್ತು. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಆರಂಭದಲ್ಲಿ ಒಂದಷ್ಟು ಕಡೆಗಳಲ್ಲಿ ಇಬ್ರು ಕೂಡ ಒಟ್ಟಿಗೆ ಕಾಣಿಸ್ಕೊಳ್ತಾರೆ. ಆನಂತರ ಎಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಳ್ಳೋದಿಲ್ಲ. ಹೆಚ್ಚು ಕಡಿಮೆ ತಿಲಕ್ ಮತ್ತು ಶ್ವೇತಾ ಪಂಡಿತ್ ಬಿಗ್ ಬಾಸ್ ಸೀಸನ್ ಫಸ್ಟ್ ನಲ್ಲಿ ಪೇರ್ ಆಗಿದ್ರಾ ಅನ್ನೋದನ್ನ ನೀವೆಷ್ಟೋ ಜನ ಮರ್ತೇ ಬಿಟ್ಟಿರ್ತೀರಿ. ಸೀಸನ್ 2 ಸಂತೋಷ್ ಮತ್ತೆ ದೀಪಿಕಾ ಕಾಮಯ್ಯ. ಸೀಸನ್ 2 ನಲ್ಲಿ ಹೇಳ್ಕೊಳ್ಳುವಂಥ ಜೋಡಿಗಳು ನಮಗಷ್ಟಾಗಿ ಕಂಡು ಬರಲಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದಂಥವ್ರು ಆಲ್ಮೋಸ್ಟ್ ಎಲ್ಲರೂ ಕೂಡ ಹೆಂಗಾಗಿದ್ರು ಮದುವೆ ಆಗ್ಬಿಟ್ಟಿದ್ರು ಎಲ್ಲರೂ ಕೂಡ. ಹೀಗಾಗಿ ಹೇಳ್ಕೊಳ್ಳುವಂಥ ಪೇರ್ಗಳು ಯಾವುದು ಕೂಡ ಅಷ್ಟಾಗಿ ಕಂಡು ಬಂದಿರಲಿಲ್ಲ. ಅದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಎಲ್ಲರನ್ನೂ ಅಟ್ರಾಕ್ಟ್ ಮಾಡಿದ ಜೋಡಿ ಅಂದ್ರೆ ಅದು ಸಂತೋಷ್, ಅದೇ ರೀತಿಯಾಗಿ ದೀಪಿಕಾ ಕಾಮಯ್ಯ. ಸಂತೋಷ್ ಒಂದಷ್ಟು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ದೀಪಿಕಾ ಕಾಮಯ್ಯ ದರ್ಶನ್ ಅಂತ ಸ್ಟಾರ್ ನಟರ ಜೊತೆಗೆ ಬೇರೆ ನಟರ ಜೊತೆಗೂ ಕೂಡ ಅಭಿನಯವನ್ನ ಮಾಡಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಸಂತೋಷ್ ಮತ್ತೆ ದೀಪಿಕಾ ಕಾಮಯ್ಯ ಇಬ್ರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಸ್ವಲ್ಪ ಮಟ್ಟಿಗೆ ಅರೋಗಂಟ್ ಆಗಿಯೇ ಇರ್ತಾ ಇದ್ರು. ಅವರಿಬ್ಬರ ಮಾತುಗಳು ಕೂಡ ಹಾರ್ಶ್ ಅನಿಸ್ತಾ ಇತ್ತು ಒಂದಷ್ಟು ಜನರಿಗೆ. ಹೀಗಾಗಿ ಅವರಿಬ್ಬರ ಮನಸ್ಥಿತಿ ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆ ಆಗ್ತಿದ್ದಂಥ ಕಾರಣಕ್ಕಾಗಿ ಸಂತೋಷ್ ಮತ್ತೆ ದೀಪಿಕಾ ಕಾಮಯ್ಯ ಸಾಧಾರಣವಾಗಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು. ಉತ್ತಮ ಪೇರ್ ಅಂತ ಕೂಡ ಅನ್ಸ್ಕೊಳ್ತಾ ಇದ್ರು. ಬಟ್ ಮದುವೆ ಆಗ್ತಾರೆ ಆ ರೀತಿಯಾದಂಥ ಚರ್ಚೆ ಏನು ಕೂಡ ನಡೆದಿರಲಿಲ್ಲ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ದಿ ಬೆಸ್ಟ್ ಪೇರ್ ಅಂತ ಸೀಸನ್ 2 ನಲ್ಲಿ ಕರೆಸ್ಕೊಳ್ತಾ ಇದ್ರು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಇವರಿಬ್ರು ಒಟ್ಟಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಸಂತೋಷ್ ಮತ್ತೆ ದೀಪಿಕಾ ಕಾಮಯ್ಯ ಬಿಗ್ ಬಾಸ್ ಮನೆ ಒಳಗಡೆ ಒಟ್ಟೊಟ್ಟಿಗೆ ಇರ್ತಿದ್ರಾ ಅನ್ನೋದನ್ನೇ ನಾವೆಲ್ಲರೂ ಕೂಡ ಮರ್ತು ಬಿಟ್ಟಿದ್ದೀವಿ ಬಿಡಿ. ಸೀಸನ್ 3 ನಲ್ಲಿ ನಮಗೆ ಸಾಕಷ್ಟು ಜೋಡಿಗಳು ಕಂಡು ಬಂದಿತ್ತು. ಅದರಲ್ಲೂ ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಕ್ರಿಕೆಟರ್ ಆಗಿದ್ದಂಥ ಅಯ್ಯಪ್ಪ ಹಾಗೆ ನಟಿಯಾಗಿದ್ದಂಥ ಪೂಜಾ ಗಾಂಧಿ. ಅಯ್ಯಪ್ಪ ಮತ್ತೆ ಪೂಜಾ ಗಾಂಧಿ ಎಷ್ಟರ ಮಟ್ಟಿಗೆ ಕ್ಲೋಸ್ ಆಗಿದ್ರು ಅಂದ್ರೆ ಆಲ್ಮೋಸ್ಟ್ ಇಬ್ರು ಕೂಡ ಒಟ್ಟೊಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಅದರಲ್ಲೂ ಕೂಡ ಪೂಜಾ ಗಾಂಧಿ ಅಯ್ಯಪ್ಪ ಅವರನ್ನು ತುಂಬಾನೇ ಇಷ್ಟಪಟ್ಟ ಹಾಗೆ ಕಾಣಿಸ್ತಾ ಇದ್ರು. ಅಯ್ಯಪ್ಪ ಸ್ವಲ್ಪ ಮಟ್ಟಿಗೆ ದೂರ ಹೋಗ್ತಾ ಇದ್ರು ಕೂಡ ಪೂಜಾ ಗಾಂಧಿ ಆಲ್ಮೋಸ್ಟ್ ಎಲ್ಲ ಸಂದರ್ಭದಲ್ಲೂ ಕೂಡ ಅಯ್ಯಪ್ಪ ಅವರನ್ನ ಫಾಲೋ ಮಾಡ್ತಾ ಇರ್ತಿದ್ರು. ಇಬ್ರು ಕೂಡ ತುಂಬಾ ಆತ್ಮೀಯರಾಗಿದ್ರು. ಅವರಿಬ್ಬರ ನಡುವೆ ಪ್ರೀತಿ ಮೊಳಕೆ ಹೊಡೆದಿತ್ತು ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಒಂದು ಸ್ವಲ್ಪ ದಿನಗಳ ಕಾಲ ಪಾರ್ಟಿ ಅಲ್ಲಿ ಇಲ್ಲಿ ಅಂತ ಸುತ್ತಾಡಿದಾರೆ. ಆ ನಂತರ ಕಾಣಿಸ್ಕೊಳ್ಳಿಲ್ಲ. ಅಯ್ಯಪ್ಪ ಅವ್ರಿಗೆ ಬೇರೆಯವ್ರ ಜೊತೆ ಮದುವೆ ಆಯಿತು ಬಿಡಿ. ಒಟ್ಟಾರೆಯಾಗಿ ಅಯ್ಯಪ್ಪ ಮತ್ತು ಪೂಜಾ ಗಾಂಧಿ ಜೋಡಿ ಬಿಗ್ ಬಾಸ್ ಸೀಸನ್ 3 ನಲ್ಲಿ ಗಮನವನ್ನ ಸೆಳೆದಿತ್ತು. ಇನ್ನು ಭುವನ್ ಪೊನ್ನಣ್ಣ ಅದೇ ರೀತಿಯಾಗಿ ಸಂಜನಾ ಬಿಗ್ ಬಾಸ್ ಸೀಸನ್ 4 ನಲ್ಲಿ ಗಮನ ಸೆಳೆದಂತ ಜೋಡಿ. ಭುವನ್ ಮತ್ತೆ ಸಂಜನಾ ಎಷ್ಟರ ಮಟ್ಟಿಗೆ ಕ್ಲೋಸ್ ಆಗಿದ್ರು ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ದಾಗೆ ಇವರಿಬ್ರು ಮದುವೆ ಆಗೋದ್ ಪಕ್ಕ ಎನ್ನುವಂತ ಚರ್ಚೆಗಳು ಕೂಡ ಶುರುವಾಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಎಂಗೇಜ್ಮೆಂಟ್ ಕೂಡ ಆಗ್ಬಿಟ್ರು ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಭುವನ್ ಮತ್ತೆ ಸಂಜನಾ ಅವರಿಗೆ ಸಂಬಂಧಪಟ್ಟ ಹಾಗೆ. ಭುವನ್ ಮತ್ತೆ ಸಂಜನಾ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟರ ಮಟ್ಟಿಗೆ ತುಂಬಾ ಆತ್ಮೀಯರಾಗಿದ್ರು. ಅವರಿಬ್ಬರ ಮನಸ್ಥಿತಿ ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿತ್ತು. ಪ್ರಥಮ ಆಗಾಗ ಮಧ್ಯೆ ಎಂಟ್ರಿ ಕೊಡ್ತಾ ಇದ್ರು ಇವರಿಬ್ಬರ ನಡುವೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೋರ್ ಗಲಾಟೆಗಳೆಲ್ಲವೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆಗಿತ್ತು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಲ್ಲೂ ಕೂಡ ಭುವನ್ ಮತ್ತೆ ಸಂಜನಾ ಸಾಕಷ್ಟು ವೇದಿಕೆಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಬೇರೆ ಸಂದರ್ಭದಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಆನಂತರ ಏನಾಯ್ತು ಗೊತ್ತಿಲ್ಲ. ಭುವನ್
ಭುವನ್ ಬೇರೆಯವ್ರ ಮದುವೆ ಆದ್ರೂ ಬಿಡಿ, ಸಂಜನಾಗೂ ಬೇರೆಯವ್ರ ಜೊತೆ ಈಗಾಗಲೇ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ. ಐ ಥಿಂಕ್ ಮದುವೆನೂ ಕೂಡ ಆಗಿದೆ ಅಂತ ಕಾಣುತ್ತೆ. ಒಟ್ಟಾರೆಯಾಗಿ ಭುವನ್ ಮತ್ತೆ ಸಂಜನಾ ಜೋಡಿ ಬಿಗ್ ಬಾಸ್ ಸೀಸನ್ 4ಗೆ ಮಾತ್ರ ಸೀಮಿತ ಆಯಿತು. ಬಿಗ್ ಬಾಸ್ ಸೀಸನ್ 5 ಅಲ್ಲಿ ಸಾಕಷ್ಟು ಜೋಡಿಗಳನ್ನ ನೋಡಿದ್ವಿ. ಆದ್ರೆ ಕ್ಯೂಟ್ ಕಪಲ್ ಅಂತ ಅನಿಸ್ತಾ ಇದ್ದು JK ಮತ್ತೆ ಶ್ರುತಿ ಪ್ರಕಾಶ್. JK ಒಂದಷ್ಟು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿ ಸೀರಿಯಲ್ ಅಲ್ಲೂ ಕೂಡ ಮಿಂಚಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಶ್ರುತಿ ಪ್ರಕಾಶ್ ಮುಂಬೈನಲ್ಲಿ ಸಿಂಗರ್ ಆಗಿ ಖ್ಯಾತಿಯನ್ನು ಪಡೆದಿದ್ರು. ಶ್ರುತಿ ಪ್ರಕಾಶ್ ಅವರ ಕನ್ನಡ, JK ಅವರ ಆ ಒರಟುತನ ಮತ್ತೆ ಮುಗ್ಧತೆ ಇವರಿಬ್ಬರನ್ನ ಸ್ವಲ್ಪ ಮಟ್ಟಿಗೆ ಹತ್ರ ತರುತ್ತೆ. JK ಮತ್ತೆ ಶ್ರುತಿ ಪ್ರಕಾಶ್ ತೀರಾ ಕ್ಲೋಸ್ ಆಗಿರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ. ಆಲ್ಮೋಸ್ಟ್ ಎಲ್ಲ ಸಂದರ್ಭಗಳಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಳ್ತಾ ಇರ್ತಾರೆ. ಅದರಲ್ಲೂ ಕೂಡ JKಗಿಂತ ಶ್ರುತಿ ಪ್ರಕಾಶ್ JKಯನ್ನು ಹೆಚ್ಚೆಚ್ಚಾಗಿ ಫಾಲೋ ಮಾಡ್ತಾ ಇರ್ತಾರೆ. ಹೆಚ್ಚು ಕಡಿಮೆ ಇವರಿಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಮದುವೆ ಆಗ್ತಾರೆ ಎನ್ನುವಂಥ ಮಾತುಗಳು ಕೂಡ ಬಹಳ ಜೋರಾಗಿ ಆ ಸಂದರ್ಭದಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಏಜ್ ಡಿಫ್ರೆನ್ಸ್ ಇವರಿಬ್ಬರ ನಡುವೆ ಬಹಳ ದೊಡ್ಡ ಮಟ್ಟಿಗಿತ್ತು. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಒಂದಷ್ಟು ಸಂದರ್ಭಗಳಲ್ಲಿ ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡಿದ್ರು, ಒಂದಷ್ಟು ಸ್ಟೇಜ್ಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ. ಆನಂತರ ಇವರಿಬ್ರು ಮದುವೆ ಆಗಲಿಲ್ಲ ಬಿಡಿ. ಇನ್ನು ಬಿಗ್ ಬಾಸ್ ಸೀಸನ್ 6 ಈ ಸೀಸನ್ ಅಲ್ಲಿ 2 ಜೋಡಿ ನಾವು ನೋಡಿದ್ವಿ. ಒಂದು ಶಶಿಕುಮಾರ್ ಮತ್ತೆ ಕವಿತಾ ಗೌಡ. ಶಶಿ ಮಾಡರ್ನ್ ರೈತ ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಕವಿತಾ ಗೌಡ ಸೀರಿಯಲ್, ಸಿನಿಮಾ ಎಲ್ಲದರಲ್ಲೂ ಕೂಡ ನಟಿಸಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಶಶಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಆರಂಭದಲ್ಲೇ ಗಮನ ಸೆಳೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅವರ ಟಾಸ್ಕ್ಗಳಲ್ಲಿ ಆಕ್ಟಿವ್ ಆಗಿರೋದ್ರ ಮೂಲಕ, ಎಂಟರ್ಟೈನ್ಮೆಂಟ್ ಅನ್ನು ಕೂಡ ಕೊಡುವ ಮೂಲಕ, ಮಾಡರ್ನ್ ರೈತ ಎನ್ನುವಂಥ ಪಟ್ಟ ಇದ್ದಂಥ ಕಾರಣಕ್ಕಾಗಿ ಹೀಗಾಗಿ ಸಹಜವಾಗಿ ಶಶಿ ಮತ್ತು ಕವಿತಾ ಗೌಡ ತೀರಾ ಆತ್ಮೀಯರಾಗಿದ್ರು. ಬಿಗ್ ಬಾಸ್ ಮನೆ ಒಳಗಡೆ ಆಲ್ಮೋಸ್ಟ್ ಇಬ್ರು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು. ಒಂದು ರೀತಿಯಲ್ಲಿ ಇಬ್ರು ಪ್ರೀತಿಸ್ತಾ ಇದ್ದಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅಷ್ಟಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ಕೂಡ ಕವಿತಾ ಗೌಡ ಮತ್ತೆ ಶಶಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು. ಇವರಿಬ್ರು ಮದುವೆ ಆಗ್ತಾರೆ ಅಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂತು. ಆದರೆ ಅಂತಿಮವಾಗಿ ಕವಿತಾ ಗೌಡ ಚಂದನ್ ಕುಮಾರ್ ಅವರನ್ನ ಮದುವೆ ಆದ್ರು. ಸೊ ಶಶಿ ಮತ್ತೆ ಕವಿತಾ ಗೌಡನ ಪೇರ್ ಆಗಿದ್ರು ಅನ್ನೋದನ್ನ ಬಹುತೇಕರೆಲ್ಲರೂ ಕೂಡ ಮರ್ತು ಬಿಟ್ಟಿದ್ದಾರೆ. ನೀವು ಒಂದಷ್ಟು ಜನಕ್ಕೆ ನೆನಪಿದೆಯೋ ಅಲ್ವೋ ಗೊತ್ತಿಲ್ಲ. ಅದೇ ಸೀಸನ್ 6 ನಲ್ಲಿ ಮತ್ತೊಂದು ಜೋಡಿ ನಾವು ನೋಡಿದ್ವಿ. ರಾಕೇಶ್, ಅದೇ ರೀತಿಯಾಗಿ ಅಕ್ಷತಾ ಪಾಂಡವಪುರ ಅವರಿಗೆ ಆಲ್ರೆಡಿ ಮದುವೆ ಆಗಿತ್ತು. ಆದ್ರೆ ರಾಕೇಶ್ ಮತ್ತೆ ಅಕ್ಷತಾ ಎಷ್ಟರ ಮಟ್ಟಿಗೆ ಕ್ಲೋಸ್ ಆಗಿದ್ರು ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅಕ್ಷತಾ ಡಿವೋರ್ಸ್ ಮಾಡಿ ರಾಕೇಶ್ ಅವರನ್ನ ಮದುವೆ ಆಗ್ತಾರೆ ಎನ್ನುವಂತ ಗಾಸಿಪ್ಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಆ ಜೋಡಿಯು ಕೂಡ ಬಿಗ್ ಬಾಸ್ ಸೀಸನ್ 6ಗೆ ಸೀಮಿತ ಆಗ್ತದೆ ಹೊರತಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅಷ್ಟಾಗಿ ಕಾಣಿಸ್ಕೊಳ್ಳಿಲ್ಲ ಬಿಡಿ. ಇನ್ನು ಬಿಗ್ ಬಾಸ್ ಸೀಸನ್ 7 ಶೈನ್ ಶೆಟ್ಟಿ ಮತ್ತೆ ದೀಪಿಕಾ ದಾಸ್ ಬಹಳ ಕ್ಯೂಟ್ ಆಗಿರುವಂತ ಪೇರ್. ಇವರಿಬ್ರು ಪೇರ್ ಬಗ್ಗೆ ಒಂದು ವಿಚಾರ ಹೇಳಬೇಕಂದ್ರೆ ಎಲ್ಲೂ ಕೂಡ ಅಸಹ್ಯವಾಗಿ, ಅಸಭ್ಯವಾಗಿ ಬಿಗ್ ಬಾಸ್ ಮನೆ ಒಳಗಡೆ ವರ್ತನೆಯನ್ನು ತೋರ್ಲಿಲ್ಲ. ಹೆಚ್ಚು ಕಡಿಮೆ ಇವರಿಬ್ಬರ ಆ ಪೇರ್ ಯಾವ ರೀತಿಯಾಗಿ ಕಾಣಿಸ್ಕೊಳ್ತಿದ್ರು ಅಂದ್ರೆ ಜನರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇತ್ತು. ದೀಪಿಕಾ ದಾಸ್ ಯಾವಾಗಲೂ ಶೈನ್ ಶೆಟ್ಟಿ ಅವ್ರನ್ನ ದೂರ ತಳೆದ ಹಾಗೆ ಮಾಡ್ತಾ ಇದ್ರು. ಆಗ ಶೈನ್ ಶೆಟ್ಟಿ ಹತ್ರ ಹೋಗೋ ರೀತಿಯಲ್ಲಿ, ಫ್ಲರ್ಟ್ ಮಾಡುವ ರೀತಿಯಲ್ಲಿ, ಅವ್ರನ್ನ ತಮಾಷೆ ಮಾಡುವ ರೀತಿಯಲ್ಲಿ, ಕಾಲೆಳೆಯುವ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ರು. ತುಂಬಾನೇ ಕ್ಯೂಟ್ ಪೇರ್, ಎಲ್ರಿಗೂ ಕೂಡ ಇಷ್ಟ ಆಗಿತ್ತು. ಬಟ್ ಮದುವೆ ಆಗ್ತಾರೆ ಹಾಗೆ ಹೀಗೆ ಅನ್ನುವಂಥ ಮಾತುಗಳು ಕೇಳಿ ಬಂದಿರಲಿಲ್ಲ. ಎಲ್ರಿಗೂ ಕೂಡ ಗೊತ್ತಿತ್ತು ಶೈನ್ ಶೆಟ್ಟಿ ಮತ್ತೆ ದೀಪಿಕಾ ಆ ಪೇರ್ ಇದೆಯಲ್ಲ ಒಂದ್ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಕೊಡೋ ಕಾರಣಕ್ಕಾಗಿ ಇವರಿಬ್ರು ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಬಹಳ ಖುಷಿ ಆಗ್ತಿತ್ತು ನೋಡೋದಕ್ಕೆ. ಆ ಅಸಭ್ಯತನದ ಗೆರೆನ ಯಾವತ್ತೂ ಕೂಡ ಈ ಜೋಡಿ ದಾಟ್ಲಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೂ ಕೂಡ ಇವರಿಬ್ರು ತುಂಬಾ ಆತ್ಮೀಯರಾಗಿದ್ರು ಬಿಡಿ. ಇನ್ನು ಶೈನ್ ಶೆಟ್ಟಿ ಯಾರ್ಯಾರನ್ನೋ ಮದುವೆ ಆಗ್ತಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬಂತು. ಆನಂತರ ಏನಾಯ್ತು ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ನು ಸೀಸನ್ 8 ಬಗ್ಗೆ ಹೇಳಲೇಬೇಕು. ಅರವಿಂದ್ ಮತ್ತೆ ದಿವ್ಯಾ ಉರುಡುಗ ಇವರಿಬ್ಬರ ಜೋಡಿ ವೆರಿ ಸ್ಪೆಷಲ್. ಇಲ್ಲಿವರೆಗೆ ನಾನು ಒಂದಷ್ಟು ಜೋಡಿಗಳನ್ನ ನೋಡಿದ್ವಲ್ಲ, ಎಲ್ಲ ಜೋಡಿಗಳಿಗಿಂತಲೂ ಕೂಡ ವಿಶೇಷವಾದ ಜೋಡಿ. ಇವರು ಕೂಡ ಯಾವತ್ತೂ ಅಸಹ್ಯತನದ ರೇಖೆಯನ್ನ, ಗೆರೆಯನ್ನ ಯಾವತ್ತೂ ಕೂಡ ದಾಟಿಲ್ಲ. ಅರವಿಂದ್ ಮತ್ತು ದಿವ್ಯಾ ಉರುಡುಗ ಎಷ್ಟರ ಮಟ್ಟಿಗೆ ಆತ್ಮೀಯರಾಗಿದ್ರು ಅಂದ್ರೆ ಒಬ್ರಿಗೊಬ್ರು ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ನಾವು ಬೇರೆ ಜೋಡಿಗಳು ನೋಡಿದಾಗ ಪರಸ್ಪರ ಕಾಲು ಇಳ್ಕೊಳ್ಳೋದು ಅಂಥದ್ದೆಲ್ಲ ಒಂದಷ್ಟು ಕಂಡು ಬರ್ತಾ ಇತ್ತು. ಆದ್ರೆ ಅರವಿಂದ್ ಮತ್ತೆ ದಿವ್ಯಾ ಉರುಡುಗ ಆ ರೀತಿಯಾಗಿರಲಿಲ್ಲ. ಪರಸ್ಪರ ಒಬ್ಬರ ಬಗ್ಗೆ ಒಬ್ಬರಿಗೆ ವಿಶೇಷವಾದಂತ ಗೌರವ ಇತ್ತು. ಒಬ್ಬರ ಕಷ್ಟಕ್ಕೆ ಒಬ್ರು ಮಿಡಿತಾ ಇದ್ರು. ಅದನ್ನು ಕೂಡ ನಾವು ನೋಡ್ತಾ ಇದ್ವಿ. ಅರವಿಂದ್ ಮತ್ತೆ ದಿವ್ಯಾ ಉರುಡುಗ ಮದುವೆ ಆಗ್ತಾರೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ಗೊತ್ತಿಲ್ಲ, ಇಬ್ರು ಕೂಡ ಇದನ್ನ ಅಲ್ಲಗೆಳೆದಿಲ್ಲ. ನಾವು ಮದುವೆ ಆಗಲ್ಲ ಅಂತ ಇಬ್ರು ಕೂಡ ಹೇಳಿಲ್ಲ. ಬಟ್ ಟೈಮ್ ಬೇಕು, ನೋಡೋಣ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ನೋಡೋಣ ಮದುವೆ ಆಗ್ತಾರೆ ಏನು ಎತ್ತ ಅಂತ ಹೇಳಿ. ಇನ್ನೊಂದು ಜೋಡಿ ಅಂದ್ರೆ ಅದು ದಿವ್ಯಾ ಸುರೇಶ್ ಮತ್ತೆ ಮಂಜು ಪಾವಗಡ. ಈ ಜೋಡಿ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಉತ್ತಮವಾಗಿ ಕಾಣಿಸ್ಕೊಳ್ತಾ ಇತ್ತು. ಬಟ್ ಅನ್ಸಿದ್ದೇನಪ್ಪಾ ಅಂದ್ರೆ ದಿವ್ಯಾ ಸುರೇಶ್ ಮಂಜು ಪಾವಗಡ ಅವ್ರನ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಂಡ್ರಾ ಅಂತ ಅನ್ಸ್ತು. ಬಟ್ ಗೊತ್ತಿಲ್ಲ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಇವರಿಬ್ರೇನ್ ಭೇಟಿ ಆಗಿಲ್ಲ, ಫೋನ್ ನಲ್ಲಿ ಮಾತನಾಡಿದಾರಂತೆ. ಬಟ್ ಮಂಜು ಪಾವಗಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ದಿವ್ಯಾ ಸುರೇಶ್ ಅವರ ಕುರಿತಾಗಿ ಅಷ್ಟಾಗಿ ಆಸಕ್ತಿಯನ್ನು ತೋರಿದ ಹಾಗೆ ಕಾಣಿಸ್ತಿಲ್ಲ ಬಿಡಿ. ಇನ್ನು ಇಷ್ಟರಲ್ಲಿ ನಾವು ನೋಡಿದ್ರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥವರಲ್ಲಿ, ಒಂದೇ ಸೀಸನ್ ಅಲ್ಲಿ ಇದ್ದಂಥವರಲ್ಲಿ ಮದುವೆ ಆದವರು ಅಂದ್ರೆ ಅದು ಚಂದನ್ ಮತ್ತೆ ನಿವೇದಿತಾ.
ಬಿಗ್ ಬಾಸ್ ಸೀಸನ್ 5 ನಲ್ಲಿ ಕಾಣಿಸ್ಕೊಂಡಿದ್ರು ಇಬ್ರು ಕೂಡ. ಇವರಿಬ್ರು ಮದುವೆ ಆಗ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಕ್ಲೋಸ್ ಇದ್ರು ಚಂದನ್ ಮತ್ತೆ ನಿವೇದಿತಾ. ಆದ್ರೆ ಅಲ್ಲಿ ಒಂದ್ ರೀತಿಯಲ್ಲಿ ಅಣ್ಣ ತಂಗಿ ಅಂತ ಬಿಂಬಿಸ್ಕೊಂಡಿದ್ರು ಇವರಿಬ್ರು ಕೂಡ. ಅದ್ ಹೇಗೋ ಗೊತ್ತಿಲ್ಲ, ಇವರಿಬ್ರು ಹೊರಗಡೆ ಬರ್ತಿದ್ದ ಹಾಗೆ ಲವ್ ಶುರು ಆಯ್ತು. ಇವರಿಬ್ಬರ ಆತ್ಮೀಯತೆ ಇತ್ತಲ್ಲ ಬಿಗ್ ಬಾಸ್ ಮನೇಲಿ, ಅದು ಹಾಗೆ ಕಂಟಿನ್ಯೂ ಆಯ್ತು. ಇವರಿಬ್ರು ಕೂಡ ಮದುವೆ ಆಗ್ಬಿಟ್ರು. ಇನ್ನೊಂದು ಜೋಡಿ ಅಂದ್ರೆ ಅದು ಚಂದನ್ ಮತ್ತೆ ಕವಿತಾ ಗೌಡ. ಇವರಿಬ್ರು ಕೂಡ ಬೇರೆ ಬೇರೆ ಸೀಸನ್ ಅಲ್ಲಿ ಕಾಣಿಸ್ಕೊಂಡಂತವ್ರು. ಆದ್ರೆ ಅವರಿಬ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಸ್ಪರ್ಧಿಗಳು ಮದುವೆ ಆದ್ರು. ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ಳುವಂತ ಎಲ್ಲಾ ಪೇರ್ಗಳು ಕೂಡ ಮದುವೆ ಹಂತದವರೆಗೆ ಹೋಗುತ್ತೆ. ಅವ್ರ ನಡುವೆ ಇನ್ನೇನೋ ಇದೆ ಅಂತ ನಾವು ಅಂದ್ಕೊಳ್ಳೋಕ್ ಆಗೋದಿಲ್ಲ. ಒಂದಷ್ಟು ಜೋಡಿಗಳು ತೀರಾ ಆತ್ಮೀಯರಾಗಿರ್ತಾರೆ, ಅದು ಕೇವಲ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೋಸ್ಕರ. ಇನ್ನೊಂದಷ್ಟು ಜೋಡಿಗಳಲ್ಲಿ ಏನಾಗಿರುತ್ತೆ, ಯಾರೊಬ್ರು ಇನ್ನೊಬ್ರು ಬಹಳ ಫೇಮಸ್ ಆದಾಗ ಅವ್ರನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ಳೋದನ್ನು ಕೂಡ ನಾವು ನೋಡ್ತೀವಿ. ಒಟ್ಟಾರೆ ಬಿಗ್ ಬಾಸ್ ಮನೇಲಿ ಇರೋದೇ 17 ಜನ. ಯಾರೊಬ್ರ ಜೊತೆ ಕ್ಲೋಸ್ ಆಗಬೇಕು, ಒಂದೇ ಮನಸ್ಥಿತಿಯವರು ತುಂಬಾ ಕ್ಲೋಸ್ ಆಗ್ತಾರೆ, ಆ ಆತ್ಮೀಯತೆ ಬೆಳೆಯುತ್ತೆ. ನೋಡೋರಿಗೆ ಅವ್ರ ನಡುವೆ ಸ್ನೇಹನೋ ಪ್ರೀತಿನೋ ಇನ್ನೊಂದೇನೋ ಇದೆ ಅಂತ ಅನ್ಸುತ್ತೆ. ಒಟ್ಟಾರೆಯಾಗಿ ಮದುವೆ ಆದವ್ರು ಚಂದನ್ ಮತ್ತೆ ನಿವೇದಿತ ಬಿಟ್ರೆ ಯಾರು ಕೂಡ ಅನಂತರ ಮದುವೆ ಆಗ್ಲಿಲ್ಲ. ಸದ್ಯಕ್ಕೆ ಅರವಿಂದ್ ಮತ್ತೆ ದಿವ್ಯ ಹುಡುಗ ಮದುವೆ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಎಲ್ಲವೂ ನೋಡ್ತಾ ಇದ್ರೆ ಅವರಿಬ್ಬರು ಮ್ಯಾಚ್ ಆಗುತ್ತೆ. ಏಜ್ ವಿಚಾರ, ಊರಿನ ವಿಚಾರದಲ್ಲಿ ಅಥವಾ ಅವರಿಬ್ಬರು ಮನಸ್ಥಿತಿ ವಿಚಾರದಲ್ಲಿ ಪರಸ್ಪರ ರೆಸ್ಪೆಕ್ಟ್ ಕೊಡೋದನ್ನ ನೋಡ್ತಾ ಇದ್ರೆ ಅವರಿಬ್ಬರು ಮದುವೆ ಆಗ್ತಾರೆ ಅಂತ ಕಾಣುತ್ತೆ. ಮತ್ತೆ ಯಾರು ಕೂಡ ಆ ರೀತಿಯಾಗಿ ಮದುವೆ ಆಗಲಿಲ್ಲ ಬಿಡಿ, ಚಂದನ್ ನಿವೇದಿತಾ ಹೊರತಾಗಿ. ಒಟ್ಟಾರೆಯಾಗಿ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇದಕ್ಕೂ ಮೀರಿದಂತೆ ಬೇರೆ ಯಾವುದಾದ್ರು ಸ್ಟೋರಿಗಳು ಬೇಕು ಅಂದ್ರೆ ಅದನ್ನು ಕೂಡ ನೀವು ಕೇಳಿ, ಆ ಸ್ಟೋರಿಯನ್ನು ಕೂಡ ಮಾಡೋಣ. ಥ್ಯಾಂಕ್ ಯು.